ಮಾಮ್, ಬಿಸ್ನೆಸ್ ಲಾಸ್ ಆದ್ರೆ ಅದನ್ನ ಕಷ್ಟಪಟ್ಟು ಸಂಪಾದಿಸಬಹುದು, ಬೇಕಾದ್ರೆ ನಾನೇ ಸಂಪಾದಿಸ್ತೀನಿ. ಆದ್ರೆ ಅಣ್ಣ ಮೊದ್ಲಿನ ತರ ಆಗೋದು ಇಂಪಾರ್ಟೆಂಟ್ ಅಲ್ವಾ? ಹೌದು ವಸುಂದ್ರ, ಈ ಆಸ್ತಿ ಅಂತಸ್ತು ಯಾವುದು ಶಾಶ್ವತ ಅಲ್ಲ ಕಣೆ. ಮನೆ ಮಗ ಮುಖ್ಯ ಅಲ್ವೇನೆ? ಅತ್ತೆ, ಅಥರ್ವನ್ನ ಅಡ್ಮಿಟ್ ಮಾಡಿದ್ದೆ ನನ್ಗೂ ಒಳ್ಳೇದನ್ನಿಸ್ತಾ ಇದೆ. ಅವ್ನ್ ಮನೇಲಿದ್ರೆ ಬೇಗ ರಿಕವರ್ ಆಗಲ್ಲ ಅತ್ತೆ. ನೀವ್ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಿದ್ದೀರಾ? ಸಣ್ಣ ಮ್ಯಾಟರ್ನ ದೊಡ್ಡ ಇಶ್ಯೂ ಮಾಡ್ತಿದ್ದೀರಾ ಅನ್ಸ್ತಾ ಇದೆ. ಇಶಾನಿ, ದೊಡ್ಡೋರ್ ಮಾತಾಡ್ಬೇಕಾದ್ರೆ ಚಿಕ್ಕವರು ಚಿಕ್ಕವ್ರ ತರ ಇರ್ಬೇಕು, ಮಧ್ಯ ಮಾತಾಡ್ಬಾರ್ದು. ಮಾಮ್, ಇರೋ ವಿಷಯ ಹೇಳ್ದೆ ಅಷ್ಟೇ. ಇಶಾನೆ, ನೀನ್ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲಮ್ಮ. ಕೆಲವು ಸಲ ಚಿಕ್ಕವ್ರಿಗೆ ಅರ್ಥ ಆಗೋದು ದೊಡ್ಡವರು ಅನ್ನಿಸ್ಕೊಂಡವ್ರಿಗೆ ಅರ್ಥ ಆಗಲ್ಲ, ಅದೇ ಬೇಜಾರು. ಅಮ್ಮ, ನೀನು ಅಥರ್ವನ ಕರೆಂಟ್ ಸಿಚುಯೇಷನ್ ಬಗ್ಗೆ ಮಾತ್ರ ಯೋಚನೆ ಮಾಡ್ತಿದ್ಯಾ. ಆದ್ರೆ ಮುಂದೆ ಅವನಿಗೂ ಒಂದು ಲೈಫ್ ಇದೆ, ಅವನಿಗೆ ಮದುವೆ ಆಗ್ಬೇಕು. ಅವನಿಗೆ ಹೀಗೆಲ್ಲ ಇತ್ತು ಅಂತ ಗೊತ್ತಾದ್ರೆ ಯಾರು ಹೆಣ್ ಕೊಡ್ತಾರೆ ಹೇಳೋ? ಯಾರೋ ಹೆಣ್ ಕೊಡ್ತಾರೆ? ಮಾಮ್, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್. ಅದು ನಾನು ನೀನು ಡಿಸೈಡ್ ಮಾಡೋದಲ್ಲ. ಅಣ್ಣ ಸರಿ ಹೋಗಿ ಮುಂದೆ ಅವನು ಮದ್ವೆ ಆಗೋ ಸಮಯ ಬಂದಾಗ ಯಾರೋ ಒಬ್ರು ಸಿಗ್ತಾರೆ ಮಾಮ್. ವಿರಾಟ್, ಅದು ನೀನ್ ಹೇಳೋ ಅಷ್ಟು ಸುಲಭ ಅಲ್ಲ. ಇದ್ಯಾವುದು ಅಷ್ಟು ಈಸಿಯಾಗಿ ವರ್ಕೌಟ್ ಆಗಲ್ಲ. ಹಾಗಂತ ಎಲ್ಲಾ ವಿಷಯ ಮುಚ್ಚಿಟ್ಟು ಅಣ್ಣನ್ ಮದ್ವೆ ಮಾಡ್ತೀರಾ ಮಾಮ್? ಆ ತರ ಸುಳ್ಳಿನ ಮದ್ವೆಗೆಲ್ಲ ವ್ಯಾಲ್ಯೂ ಇರಲ್ಲ ಮಾಮ್. ಏನೇ ಇದ್ರೂ ಸತ್ಯ ಹೇಳಿ ಮದ್ವೆ ಮಾಡ್ಬೇಕು. ವಸುಂಧ್ರ, ಇರೋದು 3 ದಿನ. ಆ 3 ದಿನದಲ್ಲಿ ಖುಷಿಯಾಗಿ ನಗ್ನಗ್ತಾ ಬಾಳ್ಬೇಕು. ಹೋಗೋವಾಗ ಯಾರು ಎತ್ಕೊಂಡೋಗಲ್ಲ. ಮನ್ಸಿಂದ ಬೇಡವಾದ ವಿಚಾರಗಳನ್ನ ತೆಗೆದು ಹೊರಗಡೆ ಹಾಕಿ ಒಳ್ಳೇದೇ ಆಗುತ್ತೆ ಅಂತ ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡೋಣ. ಅವನು ಸ್ವಲ್ಪ ನಂಬೆ.